ಹಲೋ ನನ್ನ ಗಾರ್ಡನಿಂಗ್ ವ್ಯೂವರ್ಸ್, ವೆಲ್ಕಮ್ ಟು ಮೈ ಗಾರ್ಡನಿಂಗ್ ಚಾನಲ್. ಇವತ್ತು ನಿಮಗೆ ಸಿಕ್ಕಾಪಟ್ಟೆ ವಿಚಾರಗಳು ಗಾರ್ಡನಿಂಗ್ಗೆ ಸಂಬಂಧಪಟ್ಟಿರೋ ಅಂಥದ್ದು ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳನ್ನ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹಾಗಾಗಿ ಈ ವಿಡಿಯೋ ಬಂದುಬಿಟ್ಟು ಸ್ವಲ್ಪ ಲಾಂಗ್ ಆಗಿದೆ. ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೇ ಗೊತ್ತಾಗೋದು. ನೀವು ಸ್ಕಿಪ್ ಮಾಡಿ ನೋಡಿದರೆ ಏನೂ ಅರ್ಥ ಆಗಲ್ಲ. ಹಾಗಾಗಿ ಪೂರ್ತಿ ವಿಡಿಯೋನ ಕರೆಕ್ಟಾಗಿ ನೋಡ್ಕೊಳ್ಳಿ. ಹಾಗೂ ನಿಮ್ಮ ಗಾರ್ಡನಿಂಗ್ ಡೈರಿ ಏನಾದರೂ ಇದೆ ಅಂತ ಆದರೆ ಓಪನ್ ಮಾಡಿ ಇಟ್ಕೊಳ್ಳಿ. ನಾನು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೀನಿ. ಸೊ ದ್ಯಾಟ್ ಆ ಪಾಯಿಂಟ್ಸನ್ನು ಎಲ್ಲ ನೀವು ನೋಟ್ ಮಾಡ್ಕೊತಾ ಹೋಗಿ, ಓಕೆನಾ? ಅದೇ ಥರ ಫಾಲೋ ಮಾಡಿ. ಇಲ್ಲಿವಾಗ ನೀವು ನೋಡ್ತಾ ಇರೋವಂಥದ್ದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಕಣಗಲೆ ಗಿಡ. ಈ ಕಲರ್ ಅಂತೂ ನನಗೆ ತುಂಬ ಇಷ್ಟ. ದಿಸ್ ಪಿಂಕ್ ಒನ್, ಬೇಬಿ ಪಿಂಕ್ ಇದೆ ಅಲ್ವಾ? ಬೇಬಿ ಪಿಂಕ್ ಕಲರ್ ನನ್ನ ಗಾರ್ಡನಲ್ಲಿ ಹೂವಿಂದು ಮೇ ಬಿ ಓನ್ಲಿ ಇನ್ ಫೇರಿ ರೋಸ್ ನಾನು ನೋಡಿದ್ದೀನಿ ಅಂತ ಅನ್ಕೋತೀನಿ. ಉಳಿದಿದ್ದು ಯಾವುದು ಕೂಡ ಪಿಂಕ್, ಬೇಬಿ ಪಿಂಕ್ ಕಲರ್ನಲ್ಲಿ ನನ್ನ ಹತ್ರ ಪ್ಲ್ಯಾಂಟು ಇಲ್ಲ, ಓಕೆನಾ? ಇದು ಫಸ್ಟ್ ಟೈಮ್ ಅರಳಿರೋ ಅಂಥದ್ದು ಕಣಗಲೆ ಬಂದುಬಿಟ್ಟು ಓಲಿಯಂಡರ್ ಅಂತ ಹೇಳ್ತಾರಲ್ವ, ಆ ಫ್ಲವರ್, ಆ ಜಾತಿಗೆ ಸೇರಿರೋ ಅಂಥ ಗಿಡ ಇದು. ಇದರಲ್ಲಿ ಮೆನಿ ಕಲರ್ಸ್ ಬರುತ್ತೆ. ಇದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋನ ನಾನು ಮಾಡ್ತೀನಿ, ಕ್ಲಿಪ್ಪಿಂಗ್ಸ್ ಎಲ್ಲ ನನಗೆ ಸಿಕ್ಕಿದಾಗ. ನನಗೆ ಅಂತೂ ಫುಲ್ ಬ್ಯುಸಿ ಇರೋದ್ರಿಂದ ವೀಡಿಯೋಸ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗೋಗ್ಬಿಟ್ಟಿದೆ. ಇವತ್ತು ಮಾಡಿರೋ ಅಂಥ ವಿಡಿಯೋ ಇದು. ಇದು ಅರಳಿರೋದು ನೋಡಿದ್ರೆ ನನಗೆ ತುಂಬ ಒಂಥರ ಖುಷಿ ಆಯಿತು. ಯಾಕೆ ಅಂತಂದರೆ ಐ ವಾಸ್ ವೇಟಿಂಗ್ ಫಾರ್ ದಿಸ್ ಫ್ಲವರ್ ಟು ಕಮ್ ಇನ್ ಮೈ ಗಾರ್ಡನ್. ನನ್ನ ಒಂದು ಕೈಯಾರೆ ಇದನ್ನು ಬೆಳೆಸಬೇಕು ಅನ್ನೋದು ನನಗೆ ತುಂಬ ಆಸೆ ಇತ್ತು. ಆ್ಯಂಡ್ ಆ ಆಸೆ ಬಂದುಬಿಟ್ಟು ಇವತ್ತು ಫುಲ್ಫಿಲ್ ಆಯಿತು. ಸೊ ಇದು ನೋಡ್ತಾ ಇರೋದು ಪ್ರತಿಯೊಬ್ಬರಿಗೂ ಕೂಡ ಆ ಹೂ ನೋಡುವಾಗಲೇ ಒಂಥರ ಖುಷಿ ಆಗುತ್ತೆ. ಆ ಕಲರ್ ಕಾಂಬಿನೇಷನ್ ಬಂದುಬಿಟ್ಟೆ ಆ ಥರ ಇದೆ. ಇಲ್ಲಿ ಬಾದಾಮಿ ಕಲರ್ದು ಬಂದುಬಿಟ್ಟು ಡಬಲ್ ಪೆಟಲ್ಸ್ದು, ಇದು ಬಂದುಬಿಟ್ಟು ಸಿಂಗಲ್ ಪೆಟಲ್ಸ್ದು. ಮೇ ಬಿ ಇದ್ರದ್ದು ಡಬಲ್ ಪೆಟಲ್ಸ್ ನಾನು ನೋಡಿಲ್ಲ ಆಲ್ಮೋಸ್ಟ್ ಇದುವರೆಗೂ. ಮುಂದೆ ಎಲ್ಲಾದರೂ ನೋಡಿದ್ರೆ ಖಂಡಿತ ಅದನ್ನು ತೊಗೊಂಬಂದು ನೆಡ್ತೀನಿ ನಾನು. ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ವಂಡರ್ಫುಲ್ ಕಲರ್ ಆ್ಯಂಡ್ ಐ ಲವ್ ಇಟ್. ಹೀಗೆ ಇದು ನೆಟ್ಬಿಟ್ಟು ಆದಮೇಲೆ ತುಂಬ ದಿನ ತೊಗೊಳ್ತು, ಮೀನ್ಸ್ ತುಂಬ ಟೈಮ್ ತೊಗೊಳ್ತು ಹೂ ಬಿಡೋದಕ್ಕೆ. ಆ್ಯಂಡ್ ನಾನಂತೂ ಈ ಹೂಗಳಿಗೆ ಕಾಯ್ತಾನೇ ಇದ್ದೆ, ಯಾವಾಗಿದು ಹೂ ಬಿಡುತ್ತೆ ಅಂತ. ಫೈನಲಿ ಇಟ್ ಹ್ಯಾಸ್ ಬೀನ್ ಬ್ಲೂಮ್ಡ್. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಇದು ಚಿಕ್ಕ ಒಂದು ಪಾಟಲ್ಲಿ ಇರುವಂಥದ್ದು ಫ್ರೆಂಡ್ಸ್. ಇದನ್ನು ಸ್ವಲ್ಪ ದೊಡ್ಡ ಒಂದು ಕಂಟೈನರ್ನಲ್ಲಿ ಹಾಕಬೇಕು. ಜಾಗ ಬಂದುಬಿಟ್ಟು ತುಂಬ ಇನ್ಕನ್ವೀನಿಯೆಂಟ್ ಆಗಿದೆ. ಬಟ್ ಏನೂ ಮಾಡೋದಕ್ಕಾಗಲ್ಲ. ರೆಂಟೆಡ್ ಹೌಸಲ್ಲಿ ನಾವು ಸ್ಟೇ ಮಾಡುವಾಗ ಎಲ್ಲ ಕೂಡ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಫ್ ಮೈನ್. ಯಾಕೆ ಅಂತಂದರೆ, ಇಫ್ ಯು ಪುಟ್ ಇನ್ ಯುವರ್ ಓನ್ ಪ್ಲೇಸಸ್, ಅಂದರೆ ನೀವು ನಿಮ್ಮ ಸ್ವಂತ ಜಾಗದಲ್ಲಿ ಗಿಡಗಳನ್ನ ನೆಟ್ಟಾಗ ಇಟ್ ವೋಂಟ್ ದಿಸ್ ಥಿಂಗ್ ಗಿವ್ ಯು ಎನಿ ಪ್ರಾಬ್ಲಮ್ಸ್. ಸ್ವಲ್ಪ ಪ್ರಾಬ್ಲಮ್ಸ್ ಕಮ್ಮಿ ಇರುತ್ತೆ ನೆಲದ ಮೇಲೆ ಇದ್ದರೆ ಗಿಡಗಳು. ಇನ್ ಕೇಸ್ ಪಾಟಲ್ಲಿ ಇರೋದು ಅಂದರೆ ತುಂಬ ಕೇರಿಂಗ್ ಬೇಕಾಗುತ್ತೆ, ಸ್ಪೆಷಲಿ ಫ್ಲವರಿಂಗ್ ಪ್ಲ್ಯಾಂಟ್ಸು, ಓಕೆನಾ? ಯಾವುದು ಹೂ ಕೊಡುತ್ತೆ ಅಲ್ವಾ, ಆ ಒಂದು ಗಿಡಗಳು ತುಂಬ ಕೇರಿಂಗ್ ಕೇಳುತ್ತೆ. ಇಲ್ಲಿವಾಗ ನೋಡ್ತಾ ಇರೋವಂಥದ್ದು ನೀವು ದಾಸವಾಳದ್ದು ಗಿಡ. ಇದು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ, ಎಲ್ಲ ಆಫಿಡ್ಸ್ ಅಟ್ಯಾಕ್ ಆಗಿತ್ತು. ಆ್ಯಂಡ್ ಇವಾಗ ನೋಡಿ ಫುಲ್ ಕ್ಲಿಯರ್ ಆಗಿದೆ. ಇದಕ್ಕೆ ಏನು ಸ್ಪ್ರೇ ಹೊಡೆದಿದೆ ಅಂತ ಲಾಸ್ಟ್ ಟೈಮ್ದು ವೀಡಿಯೋದಲ್ಲಿ ನಾನು ಪಬ್ಲಿಷ್ ಮಾಡಿದ್ದೀನಿ, ಮೀನ್ಸ್ ಹಾಕಿದ್ದೀನಿ, ವೀಡಿಯೋ ಮಾಡಿ ಹಾಕಿದ್ದೀನಿ. ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಆ ಒಂದು ಸ್ಪ್ರೇಯನ್ನು ಹೊಡೆಯೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿ, ಎಲ್ಲೂ ಕೂಡ ಒಂಚೂರೂ ಇಲ್ಲ. ನಾನು ಅದು ಸ್ಪ್ರೇ ಹೊಡೆಯೋಕ್ಕಿಂತ ಮುಂಚೆ ಆ ಗಿಡವನ್ನು ತೋರಿಸಿದ್ದೀನಿ ಆ ಒಂದು ವೀಡಿಯೋದಲ್ಲಿ, ಓಕೆನಾ? ನೀವು ಚೆಕ್ ಮಾಡ್ಕೊಳ್ಳಿ, ಖಂಡಿತ ಅದು ಯೂಸ್ ಆಗುತ್ತೆ ನಿಮ್ಮ ಒಂದು ಗಾರ್ಡನ್ಗೆ, ಓಕೆ? ನಿಮ್ಮ ಪ್ಲ್ಯಾಂಟ್ಸಿಗೆ ಆಫಿಡ್ಸ್ ಅಟ್ಯಾಕ್ ಇವಾಗ ಆಲ್ಮೋಸ್ಟ್ ಆಗ್ತಾನೇ ಇರುತ್ತೆ. ಸೊ ಅದು ನೀವು ಕೇರ್ ತಗೋಬೇಕಾಗುತ್ತೆ, ಓಕೆನಾ? ಇಲ್ಲಿವಾಗ ನೋಡ್ತಾ ಇರೋವಂಥದ್ದು ನೀವು ನೋಡಿ, ಫುಲ್ಲು ಇದು ದಾಸವಾಳದ ಗಿಡ ನಾನು ರೀಪಾಟಿಂಗ್ ಮಾಡಬೇಕು ಅಂತ ಹೊರಟಿದ್ದೀನಿ. ಇದು ನೋಡಿ, ಬೇರೆಲ್ಲ ತುಂಬ ಒಂಥರ ಮಣ್ಣಿಗೆ ಹಿಡ್ಕೊಂಬಿಟ್ಟಿದೆ ಗಟ್ಟಿಯಾಗಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿ ತೊಗೊಂಡಿರೋ ಅಂಥದ್ದು ದೊಡ್ಡ ಗಿಡನೇ,
ತಗೊಂಡಿರೋ ಸಗಣಿ ಗೊಬ್ಬರ ಮತ್ತು ಎಲೆ ಎಲ್ಲ ಮಿಕ್ಸ್ ಮಾಡಿರೋದು ಒಂದು ಗೊಬ್ಬರ, ಮತ್ತು ಅದರ ಜೊತೆಗೆ ಒಣ ಹುಲ್ಲು ಮತ್ತು ಒಣಗಿರೋ ಅಂಥ ಎಲೆಗಳು ಇವೆಲ್ಲನೂ ಸೇರಿಸಿ, ಮತ್ತು ಹೊಸ ಮಣ್ಣು ಕೂಡ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲನೂ ಸೇರಿಸಿ ರೀಪಾಟಿಂಗ್ ಮಾಡ್ತಾಯಿದ್ದೀನಿ. ರೀಪಾಟಿಂಗ್ ಮಾಡೋದು ಪೂರ್ತಿಯಾಗಿ ತೋರಿಸಲ್ಲ, ಯಾಕೆಂತಂದರೆ ಯಾರೂ ಕೂಡ ರಿಕ್ವೆಸ್ಟ್ ಮಾಡಿಲ್ಲ. ಯಾರಿಗಾದರೂ ಯಾರಾದರೂ ರಿಕ್ವೆಸ್ಟ್ ಮಾಡಿದರೆ, ಸಪೋಸ್ ರೀಪಾಟಿಂಗ್ ತೋರಿಸಿ ಅಂತ ಕಮೆಂಟ್ ಹಾಕಿದರೆ, ನಾನು ಖಂಡಿತ ನೆಕ್ಸ್ಟ್ ಟೈಮು ರೀಪಾಟಿಂಗ್ ಮಾಡುವಾಗ ಅದ್ರ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ. ಒಂದೊಂದು ಗಿಡ ಒಂದೊಂದು ಥರದ್ದು ಸಾಯಿಲ್ಗೆ ಸೆಟ್ ಆಗುತ್ತೆ ಫ್ರೆಂಡ್ಸ್. ಎಲ್ಲ ಗಿಡಗಳನ್ನು ಒಂದೇ ಥರ ರೀಪಾಟಿಂಗ್ ಮಾಡೋದಕ್ಕೆ ಆಗೋಲ್ಲ. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪಾಯಿಂಟು, ಟ್ರಿಕ್ಕು. ನಿಮ್ಮ ಒಂದು ಗಾರ್ಡನಿಂಗ್ ಡೈರಿನಲ್ಲಿ ನೋಟ್ ಮಾಡ್ಕೊಳ್ಳಿ, ಓಕೆನಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ಇಲ್ಲಿ ಎಲೆ ಹಾಕಿ ಆದಮೇಲೆ ಎಲೆಗಳನ್ನ ಫಸ್ಟು ಒಂದು ಲೇಯರ್ ಹಾಕಿದ್ದೀನಿ. ನಾನು ಮಣ್ಣು ಏನೂ ಹಾಕ್ಕೊಂಡಿಲ್ಲ, ಬಿಕಾಸ್ ಆ ಪಾಟ್ ಬಂದುಬಿಟ್ಟು ಲೇಯರ್ಡು ಕೆಳಗಡೆ ತುಂಬ ಕಮ್ಮಿ ಇದೆ ಜಾಗ. ಅದರಿಂದ ಫಸ್ಟೇ ನಾನು ಮಣ್ಣನ್ನು ಸೇರಿಸ್ಕೊಂಡಿಲ್ಲ, ಬರೀ ಎಲೆ ಸೇರಿಸ್ಕೊಂಡೆ. ಮತ್ತು ಅದಕ್ಕೆ ಒಂದು ಸ್ವಲ್ಪ ನಂದೇ ಸ್ವಲ್ಪ ಗೊಬ್ಬರ ಬೇರೆದು ಮಿಕ್ಸ್ಚರ್ ಇತ್ತು, ಅದನ್ನು ಹಾಕ್ಕೊಂಡು ಅದಕ್ಕೆ ರೀಪಾಟಿಂಗ್ ಮಾಡಿರೋ ಅಂಥದ್ದು. ನಾನು ಕಂಪ್ಲೀಟ್ ರೀಪಾಟಿಂಗ್ ನೀವು ತೋರಿಸಿ ಅಂತ ಹೇಳಿದರೆ ಖಂಡಿತ ನಾನು ತೋರಿಸ್ತೀನಿ. ಕಮೆಂಟಲ್ಲಿ ನನಗೆ ಹೇಳಿ, ಓಕೆನಾ? ಇಲ್ಲಿವಾಗ ನಾನು ಇವತ್ತು ಲಿಕ್ವಿಡ್ ಫಾರ್ಮಲ್ಲಿ ಗಿಡಗಳಿಗೆ ಯಾವ ಒಂದು ಪೇಸ್ಟನ್ನು ಹಾಕ್ತಾಯಿದ್ದೀನಿ ಅಂದರೆ, ಮಾವಿನ ಹಣ್ಣಿನ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದು ನಾನು ಮಾಡಿಬಿಟ್ಟು ಆಲ್ಮೋಸ್ಟು 5 to 6 months ಆಯಿತು ಫ್ರೆಂಡ್ಸ್, ಓಕೆನಾ? 5ರಿಂದ 6 ತಿಂಗಳಾಯಿತು ಇದು ಪೇಸ್ಟನ್ನು ರೆಡಿ ಮಾಡಿಬಿಟ್ಟು. ಈ ಪೇಸ್ಟ್ ಬಂದುಬಿಟ್ಟು ತುಂಬ ಒಂಥರ ಮ್ಯಾಜಿಕಲ್ ಆಗಿ ವರ್ಕ್ ಮಾಡುತ್ತೆ ಗಿಡಗಳಿಗೆ, ಅದರಲ್ಲೂ ಹೂ ಬಿಡುವಂಥ ಗಿಡಗಳಿಗೆ. ನಾನು ತುಂಬ ತಿಂಗಳಿಂದ ಯಾವುದೇ ಲಿಕ್ವಿಡ್ ಫರ್ಟಿಲೈಸರ್ ಕೊಡದೇ ಇರೋದ್ರಿಂದ ಗಿಡಗಳೆಲ್ಲ ಒಂಥರ ಏನೂ ಇಲ್ಲ ಅನ್ನೋ ಥರ ಫೀಲ್ ಆಗ್ತಾಯಿದೆ ನನಗೆ. ಮೀನ್ಸ್ ಅದಕ್ಕೇನೂ ಫುಡ್ಡನ್ನು ಕೊಡದೇ ಇರೋ ಥರ ಫೀಲ್ ಆಗ್ತಾಯಿದೆ ನನಗೆ. ಆ್ಯಂಡ್ ಎಲ್ಲ ಒಂದು ಸ್ವಲ್ಪ ಏನಾಗ್ಬಿಟ್ಟಿದೆ ಅಂದರೆ, ಕೇರಿಂಗ್ ಇಲ್ಲದೇ ಚಪ್ಪೆ ಆಗೋಗ್ಬಿಟ್ಟಿದೆ ಗಿಡಗಳೆಲ್ಲ ಒಂಥರ. ಬಿಕಾಸ್ ನಾನು ಕೂಡ ಬ್ಯುಸಿ ಇದ್ದೆ, ಹಾಗಾಗಿ ಗಿಡಗಳಿಗೆ ಏನೂ ಕೂಡ ಕೊಡೋದಕ್ಕೆ ಆಗಲಿಲ್ಲ. ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ, ಗಾರ್ಡನಿಂಗ್ ವೀಡಿಯೋದಲ್ಲಿ ಯಾವ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ಇವತ್ತು ಕೊಡ್ತಾ ಇರೋದು ಮಾವಿನ ಹಣ್ಣಿನ ಪೇಸ್ಟ್. ಮಾವಿನ ಹಣ್ಣಿನ ಪೇಸ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದು ಕೂಡ ಮಾಡಬೇಕು ಅಂತಂದರೆ, ನಿಮ್ಮ ಗಿಡಗಳಿಗೆ ಕೊಡಬೇಕು ಅಂತಂದರೆ ಖಂಡಿತ ನನಗೆ ಕಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ಟೈಮ್ ಅದರದ್ದು ಪೇಸ್ಟ್ ಮಾಡುವಾಗ ನಿಮಗೆ ಶೇರ್ ಮಾಡ್ತೀನಿ, ಓಕೆನಾ? ಈ ಲಿಕ್ವಿಡ್ ಫಾರ್ಮಲ್ಲಿ ನಾವು ಕೊಡುವಾಗ ಅಂತರ ಇರಬೇಕು ಅಂತ ಹೇಳಿದೆ. ಇಷ್ಟು ದಿನ ಅಂತ ಅಂತರ ಇರಬೇಕು ಅಂತ ಹೇಳಿದೆ. ಸ್ಪೆಷಲಿ ಈ ವಿಂಟರ್ ಸೀಸನಲ್ಲಿ ಇದೆ ಅಲ್ವಾ, ಏನಾದರೂ ಒಂದು ಲಿಕ್ವಿಡ್ ಫಾರ್ಮಲ್ಲಿ ನೀವು ನಿಮ್ಮ ಗಿಡಗಳಿಗೆ ಕೊಡುವಂಥದ್ದು ಕೊಡಲೇಬೇಕು. ಯಾಕೆ ಅಂತಂದರೆ, ನಿಮಗೆ ಹೂಗಳು ಕೊಡುವಂಥ ಗಿಡಗಳಿದೆ ಅಲ್ವಾ, ಏನಾದರೂ ಅವಕ್ಕೆ ಬೇಕೇ ಬೇಕು. ಆವಾಗಲೇ ಈ ಥರ ಮುದ್ದಾದಂಥ ಹೂಗಳು ಬಿಡೋದಕ್ಕೆ ಸಾಧ್ಯ. ನೋಡಿ ಯಾವ ಥರ ಕಾಣಿಸ್ತಾ ಇದೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಗಾರ್ಡನಲ್ಲಿ. ಅದರಲ್ಲೂ ಹಸಿರಿನಲ್ಲಿ ಕಲರ್ ಹೂಗಳು ಅರಳಿದಾಗ ಏನೋ ಒಂಥರ ಮನಸ್ಸಿಗೆ ಖುಷಿ, ಸಮಾಧಾನ. ನಮ್ಮ ಒಂದು ಕೈಯಾರೆ ನಾವು ನೆಟ್ಟು ಬೆಳೆಸಿದಂಥ ಗಿಡ ಯಾವ ಥರ ಬರುತ್ತೆ ಅನ್ನೋದು ನೋಡಬೇಕು ಅಲ್ವಾ. ಆ ಒಂದು ಗಿಡ ಹೂ ಬಿಟ್ಟಾಗ ಸಿಗುವಂಥ ಖುಷಿ ಇದೆ ಅಲ್ವಾ, ಯಾರೂ ಕೂಡ ಕೊಡೋದಕ್ಕಾಗಲ್ಲ. ರಿಯಲಿ ಐ ಮಸ್ಟ್ ಸೇ ಆಲ್ವೇಸ್ ನನಗೆ ಅನಿಸೋದೇನಪ್ಪ ಅಂತಂದರೆ, ವಾಟ್ ನೇಚರ್ ಗಿವ್ಸ್ ಅಲ್ವಾ, ನೇಚರು ನಮಗೇನೆಲ್ಲ ಕೊಡುತ್ತೆ ಅದು ಖಂಡಿತ ಒಬ್ಬ ಮನುಷ್ಯನಿಂದ, ವ್ಯಕ್ತಿಯಿಂದ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಆ ಒಂದು ಖುಷಿ ಬಂದುಬಿಟ್ಟು ನೇಚರ್ ಅಷ್ಟೇ ಕೊಡೋದಕ್ಕೆ ಸಾಧ್ಯ. ದಿಸ್ ಈಸ್ ಒನ್ ಆಫ್ ದಿ ವಂಡರ್ಫುಲ್ ಇದು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋವಂಥದ್ದು. ಯುನೋ, ನನಗಂತೂ ಫುಲ್ ಖುಷಿ ಇದೆ ನನ್ನ ಒಂದು ಗಾರ್ಡನಲ್ಲಿ ಈ ಥರ ಹೂಗಳನ್ನ ಬಿಡೋ ಥರ ನಾನು ಮಾಡ್ಕೊಂಡಿರೋದಕ್ಕೆ. ನೀವು ಕೂಡ ಈ ಥರ ಹೂಗಳನ್ನ ಪಡ್ಕೋಬೇಕು ಅಂತಂದರೆ ನಿಮ್ಮ ಗಾರ್ಡನಲ್ಲಿ ಇದೇ ಥರ ಲಿಕ್ವಿಡ್ ಫಾರ್ಮಲ್ಲಿ ಏನಾದರೂ ಕೊಡ್ತಾ ಬಂದರೆ, ಸ್ಟೆಪ್ ಬೈ ಸ್ಟೆಪ್ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ದಾಸವಾಳ ನಿಮಗೆ ಈಗಾಗಲೇ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಸಿಂಪ್ಲಿ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಅದರದ್ದು ಹಾಕಿದ್ದೆ ನಾನು, ಜಸ್ಟ್ ಹಾಗೆಯೇ ಆ ವಿಡಿಯೋದಲ್ಲಿ ಬಂದಿದೆ. ಇಲ್ಲಿವಾಗ ನೋಡ್ತಾ ಇರೋದು ನೀವು ಈ ಸೇವಂತಿಗೆ ಗಿಡ ಬಂದುಬಿಟ್ಟು ನನ್ನ ಗಾರ್ಡನಲ್ಲಿ ಸ್ಪೆಷಲಿ
ವಿಂಟರ್ ಸೀಸನ್ಗೆ ಮೀನ್ಸ್ ಈ ಸೀಸನ್ನಲ್ಲಿ ಸೇವಂತಿಗೆ ಹೂ ಅರಳೋದೇ ಇಲ್ಲ. ಆ್ಯಂಡ್ ಐ ಮಸ್ಟ್ ಸೇ ಏನಪ್ಪ ಅಂತಂದರೆ ಈ ಸೇವಂತಿಗೆ ಹೂಗಳು ತುಂಬ ಬಿಡುತ್ತೆ. ಒಂಥರ ನೋಡಿ ಮಧ್ಯದ ಭಾಗ ಬಂದುಬಿಟ್ಟು ಒಂಥರ ಯೆಲ್ಲೋಯಿಶ್ ಕಲರಲ್ಲಿ ಇದೆ. ನೋಡೋದಕ್ಕೇ ಒಂಥರ ಖುಷಿ ಅನಿಸುತ್ತೆ. ಬಟ್ ಈ ಸಲ ನನ್ನ ಸೇವಂತಿಗೆ ಗಿಡಗಳಿಗೆ ಯಾವುದೇ ಥರದ್ದು ಗೊಬ್ಬರ ಆಗಲಿ ಕೇರಿಂಗ್ ಆಗಲಿ ಎಂಥದ್ದು ಮಾಡಲಿಲ್ಲ ಫ್ರೆಂಡ್ಸ್. ಆದ್ರೂ ನೋಡಿ ಎಷ್ಟು ಅದು ರಿಸೆಂಬ್ಲೆನ್ಸ್ ಇದೆ ಅಂತಂದರೆ ನನ್ನ ಒಂದು ಕೇರಿಂಗ್ಗೆ ರೆಸ್ಪಾನ್ಸ್ ಮಾಡಿದೆ. ಅಂದರೆ ಯಾವತ್ತೋ ಮಾಡಿದ ಕೇರಿಂಗೆ ಇವತ್ತು ಹೂವು ನಾನು ಅರಳ್ತೀನಿ ಅಂತ ಅರಳ್ತಾ ಇದೆ. ಅದು ಪಟ್ಟು ಬಿಡದೇನೆ ಹೂವನ್ನು ಅರಳಿಸಿ ತೋರಿಸ್ಕೊಡ್ತಾ ಇದೆ. ನೀನು ಕೇರ್ ಮಾಡದೇ ಇದ್ದರೂ ಪರವಾಗಿಲ್ಲ, ನಾನು ಅರಳೋದು ಅರಳ್ತೀನಿ ಅಂತ ಅಂದ್ಬಿಟ್ಟು ಇದರಿಂದ ಒಂದು ಒಳ್ಳೆ ಬುದ್ಧಿನ ಕಲ್ತಂಗಾಗುತ್ತೆ ನಾವು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸ್ಪೆಷಲಿ ಹ್ಯೂಮನ್ ಬೀಯಿಂಗ್ಸ್ ನೋಡಿ ಯಾವ ಥರ ಅದು ಅರಳಿಕೊಂಡಿದೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ನಾನು ಏನೂ ಇದಕ್ಕೆ ಫರ್ಟಿಲೈಸರ್ ಹಾಕೋದಾಗಲಿ ಕೇರಿಂಗ್ ಮಾಡೋದಾಗಲಿ ಎಂಥದ್ದು ಮಾಡಲಿಲ್ಲ ಫ್ರೆಂಡ್ಸ್. ಬಿಕಾಸ್ ಏನು ಗೊತ್ತಾ, ನನ್ನ ಮೈಂಡಲ್ಲಿ ಇದ್ದಿದ್ದು ಮೇ ಬಿ ವಿ ಆರ್ ಗೋಯಿಂಗ್ ಟು ಶಿಫ್ಟ್ ಮಾಡ್ತೀವಿ, ಮನೇನ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಅಂತಂದಾಗ ನನಗೆಲ್ಲ ಗಿಡಗಳನ್ನ ಬೇಡದೇ ಇರೋ ಗಿಡಗಳನ್ನೆಲ್ಲ ತೆಗಿಬೇಕಾಗುತ್ತೆ. ದಟ್ ವಾಸ್ ದೇರ್ ಇನ್ ಮೈ ಮೈಂಡ್. ಹಾಗಾಗಿ ನಾನು ಯಾವುದೇ ಗಿಡಕ್ಕೂ ಯಾವುದೇ ಥರದ್ದು ಕೇರಿಂಗ್ ಮಾಡಲೇ ಇಲ್ಲ. ಬಟ್ ಇವಾಗಂತೂ ಬೇಜಾರಂತೂ ಆಗ್ತಿದೆ. ಏಕೆಂತಂದರೆ ಏನೂ ಮಾಡ್ದೇ ಇವು ಅರಳ್ತಾ ಇದ್ದಾವಲ್ಲ, ನಾನೇನು ಕೇರಿಂಗ್ ಮಾಡ್ದೇ ಹೂಗಳನ್ನ ಕೊಡ್ತಾ ಇದೆ ಅಲ್ವಲ್ಲ ಅಂತ ಅಂದ್ಬಿಟ್ಟು ನೋಡಿದಾಗಲೇ ಒಂಥರ ಬೇಜಾರು ಅನ್ನಿಸ್ತಿದೆ. ಆದರೂ ಕೆಲಸ ಅದು ಮಾಡ್ತಾನೇ ಇದೆ. ಹಾಗಾಗಿ ಇರಲಿ, ಬಿಟ್ಟು ಹೋಗೋದಿದ್ರೆ ಕೆಲವೊಂದನ್ನು ನೋಡಿ ಸೆಲೆಕ್ಟ್ ಮಾಡಿನೇ ತೊಗೊಂಡು ಹೋಗಬೇಕು ಅಂತ ಇಂಟೆನ್ಷನ್ ಇತ್ತು. ಇವುಗಳನ್ನ ಏನು ಮಾಡೋದು, ಹೇಗೆ ತೊಗೊಂಡೋಗೋದು ಅನ್ನೋದೇ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ನನಗೆ. ಯಾಕೆಂದರೆ ಈಗಾಗಲೇ ಹೋಗುವ ಮನೆಗೆ ಅಲ್ಲಿ ಜಾಗ ಇದೆಯಾ ಏನು ಎತ್ತ ಏನೂ ಗೊತ್ತಿಲ್ಲ. ಬಟ್ ಸ್ಟಿಲ್ ನಮ್ಮದು ಒಂದು ಪ್ಲ್ಯಾನಿಂಗ್ ಅಂತ ಇದ್ದಾಗ ನಾವು ಮಾಡಲೇಬೇಕಾಗುತ್ತೆ. ಶಿಫ್ಟಿಂಗ್ ಮಾಡಬೇಕು ಅಂದಾಗ ಅದು ಮಾಡಲೇಬೇಕು ಅಲ್ವಾ. ಹಾಗಾಗಿ ಸೊ ಈ ವಿಡಿಯೋದಲ್ಲಿ ನಿಮಗೆ ಹೇಗೆ ಅನ್ನಿಸ್ತು, ಈ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಈ ಥರ ನೀವು ನಿಮ್ಮ ಒಂದು ಗಾರ್ಡನಲ್ಲಿ ಅಥವಾ ನೀವು ಬಾಡಿಗೆನಲ್ಲೇ ಇದ್ದೀರಿ ಅಂತ ಅಂದ್ರೂ ನಿಮಗೆ ಇಷ್ಟ ಇರುವಂಥ ಗಿಡಗಳನ್ನ ತೊಗೊಂಬಂದು ನೆಟ್ಕೊಂಡು ನಿಮ್ಮ ಒಂದು ಟೈಮನ್ನು ಅದ್ರ ಜೊತೆಗೆ ಸ್ಪೆಂಡ್ ಮಾಡಿ. ಆವಾಗ ನಿಮಗೆ ಟೈಮ್ ಹೋಗಿದ್ದು ಗೊತ್ತಾಗಲ್ಲ. ಆ್ಯಂಡ್ ಯು ವಿಲ್ ಬಿ ವೆರಿ ಹ್ಯಾಪಿ ಟು ಸಿ ದೋಸ್ ಪ್ಲ್ಯಾಂಟ್ಸ್ ಬ್ಲೂಮಿಂಗ್ ಇನ್ ಯುವರ್ ಗಾರ್ಡನ್. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನಾನು ಹೇಳಿದ್ದೆ ಈಗಾಗಲೇ, ಪ್ರತಿಯೊಂದು ಗಿಡನೂ ಒಂದೇ ರೀತಿಯಲ್ಲಿ ರೀಪಾಟಿಂಗ್ ಮಾಡಿದ್ರೆ ಬರಲ್ಲ, ರೆಸ್ಪಾಂಡ್ ಮಾಡಲ್ಲ. ಯಾಕಂದರೆ ನಾನು ಟ್ರೈ ಮಾಡಿ ನೋಡಿದ್ದೀನಿ. ಕಿಚನ್ ವೇಸ್ಟು ಪ್ರಿಪೇರ್ ಮಾಡಿ ಸಪ್ರೇಟಾಗಿ ಹಾಕೋದಿರುತ್ತೆ. ಆ್ಯಂಡ್ ಡೈರೆಕ್ಟ್ ಕಿಚನ್ ವೇಸ್ಟನ್ನು ಹಾಕಿಬಿಟ್ಟು ರೀಪಾಟಿಂಗ್ ಮಾಡೋದಿರುತ್ತೆ. ಒಂದೊಂದು ಗಿಡ ಒಂದೊಂದು ಥರ ರೆಸ್ಪಾಂಡ್ ಮಾಡುತ್ತೆ. ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ನೀವು ಅದನ್ನು ಯಾವ ಗಿಡ ಯಾವ ಥರ ಯಾವ ಒಂದು ಮಣ್ಣಲ್ಲಿ ಸೆಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಇಲ್ಲ ಅಂತಂದರೆ ನೀವು ಆ ಗಿಡಗಳನ್ನ ಕಳ್ಕೋತೀರ. ಈಗಾಗಲೇ ನಾನು ಕೆಲವೊಂದು ಗಿಡನ ಕಳ್ಕೊಂಡಿದ್ದೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಈ ಪಾಯಿಂಟ್ಗಳನ್ನ ನೀವು ನಿಮ್ಮ ಒಂದು ಗಾರ್ಡನಿಂಗ್ ಡೈರಿನಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ದ್ರವ್ಯ ರೂಪದಲ್ಲಿ ನಿಮ್ಮ ಒಂದು ಹೂ ಬಿಡುವಂಥ ಗಿಡಗಳಿಗೆ ಲಿಕ್ವಿಡ್ ಫಾರ್ಮಲ್ಲಿ ಗೊಬ್ಬರವನ್ನು ಯಾವ ರೀತಿ ಕೊಡೋದು ಅಂತ ಹೇಳಿಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಸೊ ವಿಡಿಯೋಗಳನ್ನ ಯಾರು ಕೂಡ ಮಿಸ್ ಮಾಡ್ದೇ ನೋಡ್ತಾ ಇರಿ. ಆ್ಯಂಡ್ ನಿಮಗೆ ಯಾವ ರೀತಿ ಒಂದು ಲಿಕ್ವಿಡ್ ಫಾರ್ಮಲ್ಲಿ ಕೊಡೋದಕ್ಕೆ ಈಸಿ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ, ಅದನ್ನು ಪ್ರಿಪೇರ್ ಮಾಡಿ ನೀವು ಕೊಡಿ. ಯಾಕೆ ಅಂತಂದರೆ ಒಂದೊಂದು ಲಿಕ್ವಿಡ್ ಫಾರ್ಮ್ ಅಲ್ಲಿ ನಾವು ಕೊಡುವಾಗ ಗಿಡಗಳಿಗೆ ಡೈರೆಕ್ಟು ಬೇರಿಗೆ ಅದು ಸಿಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಇವತ್ತು ಕೊಟ್ಟಿರುವಂಥ ಲಿಕ್ವಿಡ್ ಫಾರ್ಮ್ ಅಂದರೆ ಪೇಸ್ಟ್ ಬಂದುಬಿಟ್ಟು ಮಾವಿನ ಹಣ್ಣಿನ ಪೇಸ್ಟ್ ಬಂದುಬಿಟ್ಟು ಸೂಪರ್ಬಾಗಿತ್ತು. ಯಾಕೆ ಅಂತಂದರೆ ನಾನು ರೆಡಿ ಮಾಡಿ ಇಟ್ಟಿದ್ದೇನೋ ಒಂದು 5-6 ತಿಂಗಳಾಯಿತು. ಆದರೆ ಅದರದ್ದು ಘಮ ಬಂದುಬಿಟ್ಟು ಯಾವುದೋ ಒಂದು ಸ್ವೀಟ್ ಥರ ಇತ್ತು ಗೊತ್ತಾ, ತುಂಬ ಚೆನ್ನಾಗಿತ್ತು. ಅದರದ್ದು ಪರಿಮಳ ತಗೊಳ್ತಿರ್ಬೇಕಾದ್ರೇ ತಿನ್ನೋ ಅಂತ ಮನಸ್ಸು ಬರ್ತಾಯಿತ್ತು. ಅದಕ್ಕೆ
ನಾನು ನೀರಲ್ಲಿ ಡೈಲ್ಯೂಟ್ ಮಾಡಿದಾಗಲೂ ಅದು ಒಂಥರ ಜ್ಯೂಸದು ಒಂಥರ ಘಮ ಬರ್ತಾಯಿತ್ತು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಕೂಡ ಟ್ರೈ ಮಾಡಿ, ಓಕೆನಾ. ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಮತ್ತು ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.